ಏನೋ ಜೋರಾಗಿ ಮಾಡಿ ಇಟ್ಟಿದ್ದಾರೆ ಸರ್. ಇಲ್ಲೆಲ್ಲ ನೀವು ಡ್ಯಾನ್ಸ್ ಮಾಡ್ತೀರಾ ಇಲ್ಲೆಲ್ಲ? ಹೌದು, ಇದೆಲ್ಲ ನಡೀತಾ ಇದೆ ನಮ್ದಲ್ಲ. ಈಗ ಒಂದು ಹೋಗಿ ಮೇಲ್ಗಡೆಯಿಂದ ನೋಡೋಣ ಬನ್ನಿ, ನಿಮ್ಮ ಸೆಟ್ ವ್ಯೂ ಯಾವ್ದಾವ ಥರ ಕಾಣಿಸುತ್ತೆ. ಶಾರ್ಟ್ ಇಟ್ಟವರಲ್ಲ, ಬಿಡ್ಬೇಕಲ್ಲ ಅವರು. ಹೋಗಿ ಬಂದ್ಬಿಡೋಣ, ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋಣ. ಏನು ಮಾಡ್ತೀರಾ ನೋಡೋಣ. ಏನೇನೋ ಮಾಡೋ ಅಲ್ಲ, ನಂದೀಗ ಸ್ಟೆಪ್ ಇಲ್ಲ, ನೋ ಡ್ಯಾನ್ಸ್. ಮತ್ತೆ ಬನ್ನಿ ಇಲ್ಲಿ. ಇವೆಲ್ಲ ಮಂಡ್ಯದವರಾಗಿ ನೀವು ಶುಗರ್ ಫ್ಯಾಕ್ಟ್ರಿಗೆ ಹೋಗಿಲ್ಲ ಅಂತಂದ್ರೆ ಹೆಂಗೆ? ನೀನ್ ಮಾತ್ರ ಒಳ್ಳೆ ಫುಟೇಜ್ ಹಾಕೊಂಡಿದ್ದೆ, ಕಳ್ಳ ಯಾವ್ದು ಬಿಡ್ತಾ ಇಲ್ಲ ನೀನು. ನೋಡಿ ಸರ್, ಕೆಳಗಡೆ ಪ್ರಪಂಚನ ಟಾಪ್ ಆ್ಯಂಗಲ್ ಇಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲ. ಗೆಲುವು ಸೋಲುಗಳು ಎರಡೂ ಇರುತ್ತೆ ಸಿನಿಮಾ ಅಂತಂದ್ಮೇಲೆ. ಆಮೇಲೆ ಏನೋ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಅಷ್ಟೇ ಎಫರ್ಟ್ ಆಗ್ತವೆ. ನಾಟ್ ಓನ್ಲಿ ಹೀರೋ ಅಥವಾ ಹೀರೋಯಿನ್ ಅಥವಾ ಡೈರೆಕ್ಟರ್ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನವರು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಪ್ರೊಡಕ್ಷನ್ ಬಾಯ್ನ ಹಿಡಿದು ಸೆಟ್ನವ್ರನ್ನ ಹಿಡಿದು ನೋಡಿ, ಈ ಲೈಟಿಂಗ್ಸು ಇದೆಲ್ಲ ಕಟ್ಟಕ್ಕೆ ಅವರು 2 days ವರ್ಕ್ ಮಾಡಿದ್ದಾರೆ ಆಲ್ರೆಡಿ. ಮುಂಚೆನೇ ಬಿಫೋರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ ಮುಂಚೆಯಿಂದನೇ 2 ದಿವಸದಿಂದ ಎಲ್ಲ ಕಡೆ ಲೈಟ್ಗಳು ಕಟ್ಟಿದ್ದಾರೆ KD ಫ್ಯಾಕ್ಟ್ರಿಗೆ. ಹಂಗೆ ನಿಮಗೆ 100 ಜನ ಕೆಲಸ ಮಾಡ್ತಾ ಇರ್ತಾರೆ ಹಿಂದ್ಗಡೆ. ನಾಟ್ ಓನ್ಲಿ ಈ ಇದಾದ್ಮೇಲೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳು ಬರ್ತವೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ. DA ಆಗ್ಬೋದು, ಆ ಕಡೆ ಇದು ಏನೋ ಡಬ್ಬಿಂಗ್ ಆಗ್ಬೋದು, ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ಮ್ಯೂಸಿಕ್ ಆಗ್ಬೋದು, ರಿರೆಕಾರ್ಡಿಂಗ್ ಆಗ್ಬೋದು, ಎಲ್ಲೆಲ್ಲ. ಆಮೇಲೆ ನಿಮಗೆ ರಿರೆಕಾರ್ಡಿಂಗ್ ಅಂತ ಬಂದಾಗ ಅದಕ್ಕೆ ಲೈವ್ ಇನ್ಸ್ಟ್ರೂಮೆಂಟ್ ಹುಡ್ಸೋರು ಆಗ್ಬೋದು. ಖಂಡಿತವಾಗ್ಲೂ ಸಾಕಷ್ಟು ಕೆಲಸ. ಹಂಗೆ ಅಲ್ಲಿವರೆಗೂ ನಿಮಗೆ ಸರಿ ಕೆಲಸ ಇರುತ್ತೆ. ಸಿನಿಮಾ ಅಂದರೆ ಒಂಥರ ಅದರೊಂದು ಖುಷಿ ಕೊಡೋ ಜಾಬ್ ಇದು ನಮ್ಗೆ ಯಾವಾಗಲೂ ಆಲ್ವೇಸ್. ಅಂದರೆ ಆರ್ಟ್ ಇರುತ್ತಲ್ಲ ನಿಮಗೆ, ಆರ್ಟು ನಮ್ಮನ್ನು ಯಾವಾಗಲೂ ಈ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಅನ್ನೋದು ಏನಿರುತ್ತೋ ಅದು ನಮ್ಮನ್ನು ಆರಾಮಾಗಿರಕ್ಕೆ ಬಿಡುತ್ತೆ. ಖಂಡಿತ. ಅಂದರೆ ನಾವು ಯಾವ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವೋ ನಮ್ಮನ್ನು ಸ್ಲೋ ಡೌನ್ ಮಾಡುತ್ತೆ, ಕಾಮಾಗಿಡುತ್ತೆ ನಮ್ಮನ್ನು. ಹರಿ ಮಾಡಲ್ಲ, ಎಲ್ಲ ಮುಗಿಸ್ಬಿಡ್ಬೇಕು, ಎಲ್ಲನೂ ಮಾಡ್ಬಿಡ್ಬೇಕು ನಮ್ಮ ಜೀವನದಲ್ಲಿ ಅನ್ನೋ ಆಲೋಚನೆ ಇದೆ ಗೊತ್ತಾ ಇವತ್ತಿನ ಲೈಫ್ ಸ್ಟೈಲ್. ಖಂಡಿತವಾಗ್ಲೂ ಅಂದರೆ ಟಪ ಟಪ ಆಗ್ಬೇಕು, ಎಲ್ಲ ಆಗಬೇಕು. ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಷ್ಟೊಂದು. ಸ್ವಲ್ಪ ಸ್ಲೋ ಡೌನ್ ಆಗಿ ಕಾಮ್ ಆಗಿ ಆರಾಮ ಮಾಡಿದ್ರೆ ಎಲ್ಲ ಕೆಲಸಗಳು ಚೆನ್ನಾಗಿ. ಸರ್, ನಿಮ್ಗೆ ಮೊದಲು ವಿಶ್ ಮಾಡ್ತೀನಿ. ಏನಕ್ಕೆ ಅಂದರೆ ನಿಮ್ಮ ಕಾಳಜಿ ಬಗ್ಗೆ ನನಗೆ ಖುಷಿ ಆಯಿತು. ಅಯೋಗ್ಯ 2ನಲ್ಲಿ ನೀವು ಮಾತಾಡಿರುವಂಥದ್ದು ಬೇರೆಯವ್ರಿಗೆ ಪಾಪ ಹರ್ಟ್ ಆಗಿರ್ಬೋದು, ಅದು ತಪ್ಪು ಅಲ್ಲ, ಅವರು ತಿಳ್ಕೊಂಡ ರೀತಿ ತಪ್ಪಿರ್ಬೋದು ಅದರಿಂದ. ಬಟ್ ಆದರೆ ಆ ಇಂಡಸ್ಟ್ರಿಯ ವಿಚಾರವಾಗಿ ಅದನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಸರಿಯಾದಂಥ ವಿಚಾರ. ಒಬ್ಬ ನಿರ್ಮಾಪಕ ಇಲ್ಲಿ ಖರ್ಚುಗಿನ ಅನಗತ್ಯ ಖರ್ಚುಗಳು ಜಾಸ್ತಿ ಇರ್ತವೆ. ಅದರ ಒಂದು ನಾಲೆಡ್ಜ್ ಇದ್ದರೆ ಆ ಖರ್ಚನ್ನು ತಪ್ಪಿಸ್ಬೋದು. ಆ ಆ್ಯಂಗಲಲ್ಲಿ ನೀವು ಹೇಳಿರೋ ಮಾತು ಖಂಡಿತವಾಗ್ಲೂ ಸತ್ಯ. ಸೊ ನಿಮ್ಮ ಕಾಳಜಿ ಯಾಕೆ ಬೇರೆ ನಟರಲ್ಲಿ ಇಲ್ಲ? ಹಂಗೆ ಹೇಳೋಕ್ಕಾಗಲ್ಲ, ಎಲ್ರಿಗೂ ಇದೆ. ನಾನು ಹೇಳಿದ್ದೀನಿ ಆ ವರ್ಡ್ನ ಅಷ್ಟೇ, ಬಟ್ ಬೇರೆ ಎಲ್ಲೂ ಬಂದಿಲ್ಲ ಆ ಸಂದರ್ಭ. ಅಫ್ಕೋರ್ಸ್ ಎಲ್ಲ ಆ್ಯಕ್ಟರ್ಗಳಿಗೂ ಇದೆ. ನಮ್ಮ ಇಂಡಸ್ಟ್ರಿನಲ್ಲಿ ಹಂಗೆ ನೋಡಿದ್ರೆ ನೀವು ತುಂಬ ಎಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ಗಳೇ, ತುಂಬ ಚೆನ್ನಾಗಿ ಪ್ಯಾಷನೇಟಾಗಿ ಮಾಡುವಂಥವ್ರು. ಪ್ಯಾಷನೇಟಾಗಿ ಮಾಡಲಿಲ್ಲ ಅಂದರೆ ಇವತ್ತು ಇಷ್ಟು ಸಿನಿಮಾಗಳು, ಇಷ್ಟು ಹೀರೋಗಳು ನಿಲ್ಲಕ್ಕಾಗ್ತಿರಲಿಲ್ಲ. ಎಲ್ಲ ಆ್ಯಕ್ಟರ್ಗಳಿಗೂ ಇದೆ. ಎಲ್ರಿಗೂ ಏನಂದರೆ ಒಳ್ಳೆ ಸಿನಿಮಾ ಮಾಡಬೇಕು, ನಾವು ಗೆಲ್ಲಬೇಕು, ನಾವು ನಿಂತ್ಕೋಬೇಕು ಅನ್ನೋದು ಎಲ್ಲ ನಮ್ಮೆಲ್ಲ ಆ್ಯಕ್ಟರ್ಗಳಿಗೂ ಇದೆ. ಅದು ಆ್ಯಕ್ಚುಲಿ ಅದರಿಂದನೇ ಇಂಡಸ್ಟ್ರಿ ಬೆಳೆದಿರೋದು. ಇಲ್ಲ, ಈ ಮಾತು ಏನಕ್ಕೆ ಕೇಳ್ತೀನಿ ಅಂದರೆ ಸರ್, ಸಾಕಷ್ಟು ಅಣ್ಣವ್ರ ನಂತರ ಅಂಬರೀಷ್ ಅಣ್ಣ ಹೋದರು, ವಿಷ್ಣು ಸರ್ ಆಗಲಿ, ಇವರುಗಳ ಅಗಲಿಕೆ ನಂತರ ಕನ್ನಡ ಕಲಾವಿದರು ಅಲ್ಲಿ ಒಂದು ಸ್ವಲ್ಪ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ ಅನ್ನುವಂಥ ಕೂಗು ತುಂಬ ವರ್ಷಗಳಿಂದ ನಿಮಗೂ ಗೊತ್ತು. ಎಲ್ಲಿ ಮಿಸ್ ಆಗ್ತಾ ಇದೆ ಅಂಬರೀಷ್ ಅಣ್ಣನ ನಂತರ? ಅಲ್ಲ, ಆ ಥರದ್ದೇನು ಸಂದರ್ಭಗಳೇ ಬಂದಿಲ್ಲ. ಈಗೇನು ನಾನು ಯಾವಾಗ ಹೇಳ್ತೀವಿ ಗೊತ್ತಾ, ನಾವು ನಮ್ಮ ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಕೊಡುಗೆ ಅಷ್ಟೇ ನಾನು ಹೇಳೋದು. ಅಂದರೆ ನಾವು ಸೇರ್ತೀವಿ, ಬಿಡ್ತೀವಿ, ನಾವು ಜೊತೆಗಿದ್ದ ತಕ್ಷಣ ಏನೋ ಅಂದರೆ ಆಗುತ್ತೆ ಅನ್ನೋದಕ್ಕಿಂತನೂ ನಾವು ಸಿನಿಮಾ ಮಾಡೋದು ಅಷ್ಟೇ ಮುಖ್ಯ. ನಾನು ನಂಬಿರೋದು ಅಂದರೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅಂದ್ಕೊಂಡಿರೋದು. ಇನ್ನು ಬೇರೆ ಬೇರೆ ಕಲಾವಿದರುಗಳು ಅವ್ರು ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಅದು ಅವ್ರವ್ರ ಡಿಸಿಷನ್ನು. ಅದನ್ನು ಹೇಳೋಕ್ಕೆ ನನಗೆ ರೈಟ್ಸ್ ಇಲ್ಲ. ಬಟ್ ಏನಂದರೆ ಇಂಡಸ್ಟ್ರಿ ಉಳಿಯೋ ದೃಷ್ಟಿಯಿಂದ ನಾವು ಆ್ಯಕ್ಟ್ರುಗಳು ಸಿನಿಮಾ ಮಾಡಿದ್ರೆ ಅಷ್ಟೇ ಸಾಕು. ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಉಳಿತದೆ. ಮೇಜರಾಗಿ ನಮಗೆ ಏನು ಈಗ ಇಂಡಸ್ಟ್ರಿಯಲ್ಲಿ ನಮ್ಮ ಹೀರೋಗಳಿದ್ದಾರೋ ಅವರೆಲ್ಲರೂ ಸಿನಿಮಾಗಳು ಮಾಡ್ತಾ ಹೋದ್ರೆ 100% ಇಂಡಸ್ಟ್ರಿ ತುಂಬಿರುತ್ತೆ ಅಂತ. ಆಮೇಲೆ ಸೋಲು ಗೆಲುವುಗಳು ಅದು ನಿಮಗೆ ಎಲ್ಲ ಕಾಲದ ಸಿನಿಮಾ ಇಂಡಸ್ಟ್ರಿ ಹುಟ್ಟಿದಾಗಿಂದನೂ ಸೋತಿದ್ದಾವೆ ಸಿನಿಮಾಗಳು, ಗೆದ್ದಿದ್ದಾವೆ. ಅದು ಇವತ್ತಿಗಲ್ಲ. ಇವತ್ತಿಗೆ ಯಾಕೆ ಮುಂಚೂಣಿಗೆ ಬಂದಿದೆ ಅಂದರೆ ಮೀಡಿಯಾ ಇರೋದ್ರಿಂದ ಅಥವಾ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಪ್ರತಿಯೊಂದು ಮುಂಚೂಣಿಗೆ ಬಂದಿದ್ದಾರೆ ಈಗ. ಅಂದರೆ ಸೋಲ್ತಾ ಇದೆ ಅನ್ನೋದನ್ನ, ಗೆಲ್ತಾ ಇದೆ ಅನ್ನೋದನ್ನು ತಂದು ಹೇಳ್ತಾ ಇದ್ದಾರೆ ಈಗ. ಅದು ಎಲ್ಲರಿಗೂ ಗೊತ್ತಾಗ್ತದೆ. ಬಟ್ ಮುಂಚೆ ಎಷ್ಟು ಸಿನಿಮಾಗಳು ಸೋತಿಲ್ಲ ನಿಮಗೆ. ಆ ಸೋಲು ಗೆಲುವು ಯಾವಾಗಲೂ ಇರುತ್ತದೆ ಸರ್. ಗೆದ್ದು ಸೋತವನ್ನ ಶಕ್ತಿ, ಮಾನಸಿಕ ಶಕ್ತಿ ಕಮ್ಮಿ ಇರುತ್ತೆ. ಅದೇ ಸೋತು ಗೆದ್ದವನ ಒಂದು ತಾಕತ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅಲ್ಲ, ಸೋಲುಗಳು ನಿಮ್ಗೆ ಸಾಕಷ್ಟು ಪಾಠ ಕಲಿಸ್ತವೆ. ಆಮೇಲೆ ಒಂದು ಏನಂದ್ರೆ ಹಠನ ಹುಟ್ಟಿಸ್ತವೆ. ಹೇಳಿದ್ರೆ ಗೆಲುವು ಸೋಲು ಅದು ಸೆಕೆಂಡ್ರಿ, ಸಿನಿಮಾ ಮಾಡಲೇ ನಮ್ಗೆ ಅದು ಮ್ಯಾಟ್ರ್ ಆಗಬಾರ್ದು. ಯಾಕೆ ಗೊತ್ತಾ ನಾನು ಹೇಳೋದು, ಸಿನಿಮಾ ಸೋಲು ಗೆಲುವನ್ನ ಮ್ಯಾಟ್ರ್ ಮಾಡ್ಬೋದು. ನಾವು ಪ್ರತಿ ದಿವಸ ಇದ್ದು ನಮ್ಮ ಕೆಲಸ ಏನು, ನಾವು ಬೆಟರ್ಮೆಂಟ್ ಏನು ಮಾಡಬೇಕು, ನಮ್ಮ ನೆಕ್ಸ್ಟ್ ಮುಂದಿನ ಹಾದಿ ಏನು, ಮುಂದಿನ ಸಿನಿಮಾ ಯಾವುದು, ಅದ್ರ ಮೇಲೆ ಏನು ಕೆಲಸ ಮಾಡಬೇಕು ಅದಷ್ಟೇ. ಅಂದರೆ ಕೆಲಸನ ಎಂಜಾಯ್ ಮಾಡಬೇಕು. ಇಲ್ಲಾಂದ್ರೆ ಕೆಲಸ ಇಲ್ಲದ ಕೆಲಸನ ಎಂಜಾಯ್ ಮಾಡೋದನ್ನೇ ನಾವು ಬರೀ ಸೋಲು ಗೆಲುವುಗಳ ಲೆಕ್ಕಾಚಾರ ಮಾಡಿ ಕೂತ್ಕೊಂಡ್ರೆ ನಾವು ಯಾವುದನ್ನು ಲೈಫಲ್ಲಿ ಖುಷಿ ಪಡೋಕ್ಕೆ ಆಗಲ್ಲ ಸರ್.